ನಿನ್ನೆ ಭಾನುವಾರ ಕೇಂದ್ರ ಚುನಾವಣಾ ಆಯೋಗ 5 ರಾಜ್ಯಗಳು ಮತ್ತು 9 ಕ್ಷೇತ್ರಗಳಿಗೆ ಉಪಚುನಾವಣೆ 5 ರಾಜ್ಯಗಳ ಚುನಾವಣೆ 9 ಕ್ಷೇತ್ರಗಳ ಉಪಚುನಾವಣೆಯನ್ನ ಘೋಷಣೆ ಮಾಡಿತು. ಪಂಚರಾಜ್ಯ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣೆಗಳ ಘೋಷಣೆಯಾಗ್ತಾ ಇದ್ದಂತೆ ಸರ್ವೆಗಳು ಕೂಡ ಆರಂಭಗೊಂಡವು. ಚುನಾವಣಾ ಪೂರ್ವ ಸಮೀಕ್ಷೆಗಳು ಬರ್ತಾ ಇದ್ದಾವೆ. ಎಬಿಪಿ ನ್ಯೂಸ್ ಮಾಡಿರುವ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುತ್ತೆ, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳುತ್ತೆ, ತಮಿಳುನಾಡನ್ನ ಎನ್ಡಿಎ ಗೆದ್ದುಕೊಳ್ಳುತ್ತೆ, ಕೇರಳದಲ್ಲಿ ಎಲ್ಡಿಎಫ್ ಅಧಿಕಾರ ಉಳಿಸಿಕೊಳ್ಳುತ್ತೆ. ಘೋಷಣೆಯ ನಂತರ ಬಂದಿರುವ ಮೊಟ್ಟ ಮೊದಲ ಸಮೀಕ್ಷೆ ಇದು. ಎಬಿಪಿ ನ್ಯೂಸ್ ಮಾಡಿದ ಸಮೀಕ್ಷೆ. ರಾಜ್ಯವಾರು ನೋಡ್ತಾ ಹೋಗೋಣ. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಫಲಿತಾಂಶದ ಮುನ್ಸೂಚನೆಯನ್ನ ಎಬಿಪಿ ನ್ಯೂಸ್ ಸರ್ವೆ ಕೊಡ್ತಾ ಇದೆ. ಪಶ್ಚಿಮ ಬಂಗಾಳ ಬಿಜೆಪಿ ತನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿಕೊಳ್ಳಬಹುದೇ ಹೊರತು ಅಧಿಕಾರಕ್ಕೆ ಬರೋದು ಟಿಎಂಸಿನೇ ಅಂತ ಹೇಳ್ತಾ ಇದೆ ಎಬಿಪಿ ಸರ್ವೆ. ನೂರರಿಂದ 115 ಬಿಜೆಪಿ, ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ದೊಡ್ಡ ರಾಜ್ಯ, ಹೆಚ್ಚು ಜನಸಂಖ್ಯೆಯ ರಾಜ್ಯ ಪಶ್ಚಿಮ ಬಂಗಾಳ. ಮೆಜಾರಿಟಿಗೆ 148, ಹಾಫ್ ವೇ ಮಾರ್ಕ್ 148, ಮ್ಯಾಜಿಕ್ ನಂಬರ್ 148. ಬಿಜೆಪಿ ಮಿತ್ರ ಪಕ್ಷಗಳೊಂದಿಗೆ 100ರಿಂದ 115 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ತೃಣಮೂಲ ಕಾಂಗ್ರೆಸ್ 115ರಿಂದ 170. ಬಿಜೆಪಿ ತನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ತೃಣಮೂಲ ಕಾಂಗ್ರೆಸ್ಸಿಗೆ ಹತ್ತಿರ ಬರಬಹುದು ಅಥವಾ ಸಮಬಲದ ಹೋರಾಟ ಆಗಬಹುದು. ನೋಡಿ, ಬಿಜೆಪಿಯ ಹೈಯೆಸ್ಟ್ ಪ್ರಿಡಿಕ್ಷನ್ ಎಬಿಪಿ ನ್ಯೂಸ್ ಪ್ರಕಾರ 115,
ತೃಣಮೂಲ ಕಾಂಗ್ರೆಸ್ನ ಮಿನಿಮಮ್ ಸಂಖ್ಯೆಯೇ 115. ಅದರ ಅರ್ಥ ಬಿಜೆಪಿ ಅತ್ಯುತ್ತಮ ಫೈಟ್ ಕೊಟ್ಟು ತೃಣಮೂಲ ಕಾಂಗ್ರೆಸ್ ಡಲ್ ಹೊಡೆದ್ರೂ ಕೂಡ ತುರುಸಿನ ಸ್ಪರ್ಧೆ ಇರುತ್ತೆ. ಎರಡ್ 2021ರ ಚುನಾವಣೆಯಲ್ಲಿ ಟಿಎಂಸಿ 215ರಲ್ಲಿ ಗೆದ್ದಿತ್ತು. ನೆನಪಿರಲಿ, 148 ಮ್ಯಾಜಿಕ್ ನಂಬರ್ ಅಲ್ಲಿ ತೃಣಮೂಲ ಕಾಂಗ್ರೆಸ್ 215ರಲ್ಲಿ ಗೆದ್ದಿತ್ತು. ಬಿಜೆಪಿಯ ಪ್ರಚಾರ ಭರ್ಜರಿಯಾಗಿತ್ತು, ಟಫ್ ಫೈಟ್ ಅನ್ನಲಾಯಿತು. ಆದರೂ ಬಿಜೆಪಿ ಬಂದು ತಲುಪಿದ್ದು 77ಕ್ಕೆ. ಕಮ್ಯುನಿಸ್ಟ್ ಪಕ್ಷ 2 ಕ್ಷೇತ್ರ ಗೆದ್ದುಕೊಂಡಿತ್ತು. ಕಳೆದ ಸಲ 8 ಹಂತದಲ್ಲಿ ಮತದಾನ ನಡೆದಿತ್ತು. ಈ ಸಲ 2 ಹಂತಗಳಲ್ಲಿ ಮಾತ್ರ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಪಶ್ಚಿಮ ಬಂಗಾಳದಲ್ಲಿ 144 ವಿಧಾನಸಭಾ ಕ್ಷೇತ್ರಗಳಿಗೆ. ಚುನಾವಣೆ ಘೋಷಣೆಯಾದ ಮಾರನೇ ದಿನಾನೇ 294 ಕ್ಷೇತ್ರಗಳ ಪೈಕಿ 144 ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಬಿಜೆಪಿ. ಚುನಾವಣೆ ಘೋಷಣೆಯಾದ ವೆರಿ ನೆಕ್ಸ್ಟ್ ಡೇ ಅಧಿಕಾರಿಗೆ 2 ಕಡೆ ಟಿಕೆಟ್, ಭವಾನಿಪುರ ಮತ್ತು ನಂದಿಗ್ರಾಮ 2 ಕಡೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಅಪೋಸಿಷನ್ ಲೀಡರ್ ಸುವೇಂದು ಎರಡು ಕಡೆ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ.
ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಚುನಾವಣೆ ಘೋಷಣೆಯಾದ ಮಾರನೇ ದಿನಾನೇ ಮೊದಲ ಪಟ್ಟಿಯನ್ನು ಅನೌನ್ಸ್ ಮಾಡಿದೆ, ಜೊತೆಗೆ ABP ನ್ಯೂಸ್ನ ಸರ್ವೆ. ಪ್ರಶಾಂತ್, ಕಳೆದ ಸಲ ಕೂಡ ತುರುಸಿನ ಸ್ಪರ್ಧೆ ಅಂತಂದ್ರು, ಬಿಜೆಪಿ ತನ್ನ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಿಕೊಂಡಿತು, 77ರ ತನಕ ಬಂದರು. ಈ ಸಲವೂ ಸ್ಪರ್ಧೆ ತುರುಸಿಂದು ಅಂತಾರೆ, ಬಟ್ ಸರ್ವೆ ಹೇಳೋದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಬಿಜೆಪಿದು ಅಂತ. ಅಜಿತ್ ನೋಡಿ, 2014ರಲ್ಲಿ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಹರಿಯಾಣ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್, ತ್ರಿಪುರ ಇದನ್ನು ದೊಡ್ಡದಾಗಿ ಟಾರ್ಗೆಟ್ ಮಾಡ್ತು. ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಲ್ಲೂ ಒಂದು ಪೊಲಿಟಿಕಲ್ ವಾಯ್ಡ್ ಕ್ರಿಯೇಟ್ ಆಗಿರುವ ಸಂದರ್ಭದಲ್ಲಿ ನಾವಲ್ಲಿ ಮುನ್ನುಗ್ಗಿದ್ರೆ ಮೋದಿ ಹೆಸರಿನ ಮೇಲೆ, ಹಿಂದುತ್ವದ ಹೆಸರಿನ ಮೇಲೆ ಒಂದು ದೊಡ್ಡ ಕ್ಯಾಂಪೇನ್ ಕನ್ಸಾಲಿಡೇಷನ್ ನಮ್ಮ ಪರವಾಗಿ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಮಾಡಲಾಯಿತು. ಅಸ್ಸಾಂ BJP ತೆಕ್ಕೆಗೆ ಬಂತು. ಅಸ್ಸಾಂ ಗಣ ಪರಿಷತ್, ಅಟ್ ದ ಕಾಸ್ಟ್ ಆಫ್ ಅಸ್ಸಾಂ ಗಣ ಪರಿಷತ್, ತರುಣ್ ಗೊಗೊಯ್ ಸರ್ಕಾರ 15 ವರ್ಷಗಳ ಕಾಲ ಇತ್ತು. ಅದರ ಆ್ಯಂಟಿ ಇನ್ಕಂಬನ್ಸಿಯಿಂದ BJPಗೆ ಲಾಭ ಆಯಿತು. ಬಟ್ ವೆಸ್ಟ್ ಬೆಂಗಾಲ್ನಲ್ಲಿ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೋ ಡೌಟ್ BJP 2016ರ ಚುನಾವಣೆಯಲ್ಲಿ 10% ವೋಟ್ಸ್ ತೆಗೆದುಕೊಂಡಿತ್ತು. 2016 ಹೌದು. 2021 ಇಲೆಕ್ಷನ್ಸ್ನಲ್ಲಿ BJP ಹೆಚ್ಚು ಕಡಿಮೆ 38% ವೋಟ್ ತೆಗೆದುಕೊಂಡಿದೆ, ಪಾಪ್ಯುಲರ್ ವೋಟ್. ವೇರಾಸ್ ತೃಣಮೂಲ್ ಕಾಂಗ್ರೆಸ್ 44% ವೋಟನ್ನು 2016ರಲ್ಲಿ ತೆಗೆದುಕೊಂಡಿದ್ದು. ಬಿಕಾಸ್ ದೆರ್ ವಾಸ್ ಎ ಮಲ್ಟಿ ಕಾರ್ನರ್ ಕಾಂಟೆಸ್ಟ್. ಆಗ CPM ಮತ್ತು ಕಾಂಗ್ರೆಸ್ಗಳು ಕೂಡ ಗಟ್ಟಿಯಾಗಿದ್ವು. ಬಟ್ 2021ರ ಚುನಾವಣೆಯಲ್ಲಿ ನೋಡಲಾಯಿತು, CPM ಮತ್ತು ಕಾಂಗ್ರೆಸ್ ಹೆಚ್ಚು ಕಡಿಮೆ ಪಶ್ಚಿಮ ಬಂಗಾಳದಲ್ಲಿ ನದಾರದ ಸ್ಥಿತಿ ಅಂತಾರಲ್ಲ, ಅಂದರೆ ಅದರಲ್ಲಿ ಅಲ್ಲೇನು ಕಾಂಗ್ರೆಸ್ ಮತ್ತು CPMಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಬೇಸ್ ಏನಿತ್ತು ಅದು ಉಳಿದಿಲ್ಲ. ಅದು ಪೂರ್ತಿಯಾಗಿ ಒಂದೋ BJPಗೆ ಶಿಫ್ಟ್ ಆಯಿತು, ಇನ್ನೊಂದು ಮಮತಾಗೆ ಶಿಫ್ಟ್ ಆಯಿತು. ಹೀಗಾಗಿ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ 4% ಜಾಸ್ತಿ ವೋಟ್ ತೆಗೆದುಕೊಂಡ್ರು ಕಂಪೇರ್ ಟು 16. ನೇರವಾಗಿ ಕಾಂಟೆಸ್ಟ್ ವಾಸ್ ಬಿಟ್ವೀನ್ ಮಮತಾ ಆ್ಯಂಡ್ BJP. 2 ಪಾರ್ಟಿ ಕಾಂಟೆಸ್ಟ್ ನೋಡ್ಲಿಕ್ಕೆ ಸಿಕ್ತು. ಹಿಂದೊಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸನ್ನು ಕರೆದುಕೊಂಡು ಲೆಫ್ಟನ್ನು ಎದುರಿಸ್ತಾ ಇದ್ರು. ಹೌದು. ಆದರೆ ಈಗ ಒಂದು ಸ್ಟ್ರೇಟ್ ಕಾಂಟೆಸ್ಟ್ ಆಗಿದೆ. ಬಟ್ 2021ನಲ್ಲಿ ಒಂದು ದೊಡ್ಡ ಏನೊಂದು ಸಪ್ಪಳದೊಡನೆ BJP ಇಳಿದಿದ್ರು ಕೂಡ ಅಂತಿಮವಾಗಿ ವೋಟ್ ಶೇರನ್ನು ಜಾಸ್ತಿ ಮಾಡ್ತು, ಬಟ್ ಸೀಟ್ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ 77ರ ತನಕ ಬಂದಿದ್ದು ಕೂಡ ಅಂದರೆ ಹ್ಯೂಜ್ ಜಂಪ್. ಡೆಫಿನೆಟ್ಲಿ. ಬಟ್ ಟೂ ವೇ ಕಂಟೆಸ್ಟ್ನಲ್ಲಿ BJPಗೆ ಅನಿಸಿತ್ತು ವಿ ವಿಲ್ ಕ್ರಾಸ್ 100. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಏನು ಲಾಭ ಆಗಿತ್ತು ಅದು ವಿಧಾನಸಭಾ ಚುನಾವಣೆಯಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂತಕ್ಕಂಥದ್ದು BJPಯ ಲೆಕ್ಕಾಚಾರ ಆಗಿತ್ತು. BJP ಇಡೀ ದೇಶದಿಂದ ಅಲ್ಲಿ ಜನರನ್ನು ಚುನಾವಣೆಗೋಸ್ಕರ ಕಳಿಸಿತ್ತು. BJPಗೆ ಅನಿಸಿತ್ತು ನಾವು 100 ಆದರೂ ನಿಶ್ಚಿತವಾಗಿ ಕ್ರಾಸ್ ಮಾಡ್ತೀವಿ, 170-80ರ ಕೆಳಗಡೆ ಮಮತಾ ಬ್ಯಾನರ್ಜಿಯನ್ನು ತರ್ತೀವಿ ಅಂತ. ಬಟ್ ಮಮತಾ ಬ್ಯಾನರ್ಜಿ 211 ಇದ್ದರು 2016. 215ಕ್ಕೆ ಅವರು, ಅಂದರೆ ಯಾವುದೇ ಒಂದು ಗೆಲ್ಲುವ ಪಕ್ಷ ಹಿಂದೆ CPM ಇರ್ಬೋದು. 2011ರ ಮುಂಚೆ CPM ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸ್ತಿತ್ತು. ಆ ಜಾಗದಲ್ಲಿ ಬಂದು ತೃಣಮೂಲ್ ಕೂತಿದೆ. ಮಮತಾ ಏನು ಪ್ರಯತ್ನ ಮಾಡ್ತಿದ್ರು ಆ ಜಾಗದಲ್ಲಿ ಬಂದು BJP ನಿಶ್ಚಿತವಾಗಿ ಕೂತಿದೆ. ಈ ಬಾರಿ BJPಗೆ ಅನಿಸ್ತಾ ಇದೆ. ನಾವು ಇತ್ತೀಚೆಗೆ BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಪಂಚಜನ್ಯಕ್ಕೆ ನೀಡಿದ ಇಂಟರ್ವ್ಯೂ ಇರಬೇಕು. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಫೈಟ್, ದಿಸ್ ಇಸ್ ಎ ಸಿವಿಲೈಸೇಷನಲ್ ಫೈಟ್ ಅನ್ನುವ ಹಂತಕ್ಕೆ BJP ಇದನ್ನು ಮಮತಾ ಬ್ಯಾನರ್ಜಿ ವಿರುದ್ಧ ತೆಗೆದುಕೊಂಡು ಹೋಗಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಗೆಲುವು ಸಾಧಿಸುತ್ತಾ ಅನ್ನುವ ಪ್ರಶ್ನೆಗೆ ನನಗನ್ಸುತ್ತೆ 2 ಅಡೆತಡೆಗಳು ನಿಶ್ಚಿತವಾಗಿವೆ. ಒಂದು, ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆಗಳೇನಿವೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದೇಶಿಗಳ ಇನ್ಫ್ಲಕ್ಸ್ ಆಗಿರೋದ್ರಿಂದ ಡೆಮೋಗ್ರಫಿ ಬದಲಾವಣೆ ಆಗಿದೆ. ಆ ಡೆಮೋಗ್ರಫಿಯ ಬದಲಾವಣೆಯ ಲಾಭ ಹಿಂದೆ CPMಗೆ ಆಗ್ತಿತ್ತು, ಈಗ ಮಮತಾ ಬ್ಯಾನರ್ಜಿಗೆ ಆಗ್ತಾ ಇದೆ. ಮುಸ್ಲಿಂ ವೋಟ್, ಅದೇ ಡೆಮೋಗ್ರಫಿ ಬದಲಾವಣೆ ಅಂದ್ರೇನು, ಮುಸ್ಲಿಂ ವೋಟ್ಗಳು ಜಾಸ್ತಿ ಆಗಿವೆ. ಆ ಕಾರಣದಿಂದ ಅಂಥ ಒಂದು 40-50 ಕ್ಷೇತ್ರಗಳಲ್ಲಿ BJPಗೆ ಹೆಚ್ಚು ಕಡಿಮೆ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಹೀಗಾಗಿ BJP ಕಳೆದ ಬಾರಿ ನೋಡಿ 6 ಫೇಸ್ಗಳಲ್ಲಿ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸಿತ್ತು. ಕರೋನಾದಲ್ಲಿ ನನಗನ್ಸುತ್ತೆ 8 ಫೇಸ್ನಲ್ಲಿ ಆಗಿತ್ತೇನೋ ಅದು. 8 ಫೇಸಲ್ಲಿ ಆಗಿತ್ತು. ಇಲ್ಲ ಹಿಂದೆಲ್ಲ 6 ಫೇಸಲ್ಲಿ ಆಗ್ತಿತ್ತು.
ಈ ಬಾರಿ ಎರಡೇ ಫೇಸಲ್ಲಿ ಚುನಾವಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಅದು ಕೂಡ ನಿನ್ನೆಯಿಂದ ಚರ್ಚೆ ಗ್ರಾಸ ಆಗ್ತಾ ಇದೆ. ಹೌದು. ಮಮತಾ ಬ್ಯಾನರ್ಜಿ ಜಾಸ್ತಿ ಓಡಾಡೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ, ಅದನ್ನು ತಡೆಯುವುದಕ್ಕೋಸ್ಕರ ಕೇಂದ್ರ ಚುನಾವಣಾ ಆಯೋಗದ ಮೇಲೆ BJP ಒತ್ತಡ ಹೇರಿ 2 ಫೇಸ್ ಇಲೆಕ್ಷನ್ ನಡೆಸ್ತಾ ಇದೆ. ಫಸ್ಟ್ ಫೇಸಲ್ಲಿ ಬಾರ್ಡರ್ ಏರಿಯಾಸ್ಗಳಲ್ಲಿ, ಸೆಕೆಂಡ್ ಫೇಸ್ನಲ್ಲಿ ಕೋಲ್ಕತ್ತಾ, ಹುಬ್ಳಿ ಸುತ್ತಮುತ್ತಲಿನ 152 ಕ್ಷೇತ್ರಗಳೇನಿವೆ ಅಲ್ಲಿ ಚುನಾವಣೆ ಅಂತಕ್ಕಂಥದ್ದು. ಹೀಗಾಗಿ ಅದೇನಾಗಿದ್ರು ಆ ಚರ್ಚೆ ಆಗದೆ, ಮೋದಿ ಅವರಿಗೆ ಜಾಸ್ತಿ ಓಡಾಡಕ್ಕೆ ಅವಕಾಶ ಸಿಗಲಿ ಜಾಸ್ತಿ ಫೇಸ್ ನಲ್ಲಿ ನಡೆಸ್ತಿದ್ದಾರೆ ಅಂತ ಆ ಚರ್ಚೆ ನಡೆಯುತ್ತೆ. ಒಂದು. ಎರಡನೇದು SIR ಇಂಪ್ಯಾಕ್ಟ್ ಏನು ಅಂತ. ಸುಮಾರು 60 ಲಕ್ಷ ವೋಟ್ಗಳು ಡಿಲೀಟ್ ಆಗಿ ಅಷ್ಟೇ ಪ್ರಮಾಣದ ವೋಟ್ಗಳು ಈಗ ಎಡ್ಜುಡಿಕೇಶನ್ಗೆ ಇವೆ. ಅವು ಜುಡಿಷಿಯಲ್ ಆಫೀಸರ್ಸ್ಗಳನ್ನು ಹಚ್ಚಿ ಅದನ್ನು ಎಡ್ಜುಡಿಕೇಶನ್ ಮಾಡಲಾಗ್ತಾ ಇದೆ. ಹೌದು. ಅವು ರದ್ದಾಗಿರೋದು ಯಾರಿಗೆ ಲಾಭ ಆಗತ್ತೆ ಅಂತಕ್ಕಂಥ ಚರ್ಚೆಯು ಕೂಡ ನಡೀತಾ ಇದೆ. ಬಟ್ ಈ ಸರ್ವೆಗಳನ್ನು ನೋಡ್ತಾ ಇದ್ದಾಗ ಅಜಿತ್, ಸರ್ವೆಗಳು ಹೇಳ್ತಾ ಇವೆ ಇಲ್ಲ BJP ಮತ್ತು TMC ಹೆಚ್ಚು ಕಡಿಮೆ ಹತ್ತಿರದ ಫೈಟನ್ನು ನಡೆಸ್ಬೋದು. ಈಗ ಲೋಯೆಸ್ಟ್ 115, ಅಪ್ಪರ್ ಲಿಮಿಟ್ ಇಸ್ 170. BJP ಲೋಯೆಸ್ಟ್ ಇಸ್ 100, ಅಪ್ಪರ್ ಲಿಮಿಟ್ ಇಸ್ 115. ಚುನಾವಣೆಗಳು ಅಜಿತ್, ನಾವು ಇತ್ತೀಚಿನ 10-15 ವರ್ಷಗಳ ಚುನಾವಣೆಗಳನ್ನು ನೋಡ್ತಾ ಇದ್ದಾಗ, ಚುನಾವಣೆಗಳು ಶುರುವಾದಾಗ ಕ್ಲೋಸ್ ಕಾಂಟೆಸ್ಟ್ ಹತ್ರ ಇವೆ, ಎರಡೂ ಪಾರ್ಟಿಗಳು ಅನಿಸ್ತವೆ. ಯಾಕಂದರೆ ಅನ್ಡಿಸೈಡೆಡ್ ವೋಟರ್ಸ್ಗಳು ಜಾಸ್ತಿ ಇರ್ತಾರೆ. ಚುನಾವಣೆಯ ಮಾಹೋಲ್ ತಯಾರಾಗುವವರೆಗೆ ಯಾರೂ ತಮ್ಮ ಅಭಿಪ್ರಾಯಗಳನ್ನ ಗಟ್ಟಿಯಾಗಿ ಹೇಳಲ್ಲ. ಬರ್ತಾ ಒಂಥರ ಈ ಧ್ರುವೀಕರಣ ಚಲೋ ಆಗುತ್ತೆ. ಬರ್ತಾ ಧ್ರುವೀಕರಣ ಶುರು ಆಗುತ್ತೆ. ಹೀಗಾಗಿ ಚುನಾವಣೆಯ ಮುಂಚೆ ABP ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ 100-115 ಇದೆ. BJP ಮೇಲೆ ಹೋಗುತ್ತಾ ಅಥವಾ BJP 70ರಿಂದ 100 ತನಕ ಬರುತ್ತೆ, ಮಮತಾ ಬ್ಯಾನರ್ಜಿ 200ರ ಕೆಳಗೆ ಇಳಿತಾರ ನೋಡಬೇಕು. ಬಟ್ ನಾನು ಅನೇಕ ಪತ್ರಕರ್ತರನ್ನು ಕೇಳಿದಾಗ ಅಜಿತ್, ಅಂದರೆ ಬೆಂಗಾಲಿ ಪತ್ರಕರ್ತರು ಇರ್ಬೋದು ಅಥವಾ ಆ ಕಡೆ ದಿಲ್ಲಿಯಲ್ಲಿ ಇರ್ತಕ್ಕಂಥ ಈಸ್ಟರ್ನ್ ಇಂಡಿಯಾದ ಪತ್ರಕರ್ತರನ್ನು ಕೇಳಿದಾಗ ಸ್ಟಿಲ್ ಮಮತಾ ಬ್ಯಾನರ್ಜಿಗೊಂದು ಎಡ್ಜ್ ಇದೆ, ಒಂದು ಹೋಲ್ಡ್ ಇದೆ. ಬಟ್ BJP ಕಳೆದ ಬಾರಿಗಿಂತ ಒಂದು ದೊಡ್ಡ ಫೈಟನ್ನು ನಿಶ್ಚಿತವಾಗಿ ಕೊಡ್ತಾ ಇದೆ. BJPಯ ಈ ಸರ್ಜು ಮಮತಾ ಬ್ಯಾನರ್ಜಿ ಅವರ ಸ್ಟ್ರಾಟಜಿಯಲ್ಲೂ ಬದಲಾವಣೆಯನ್ನು ತಂದಂತೆ ಕಾಣಿಸ್ತಾ ಇದೆ. ಆ ಮುಸ್ಲಿಂ ಓಲೈಕೆಯ ಆರೋಪ ಏನಿತ್ತಲ್ಲ, ಆರೋಪವನ್ನು ತೊಡೆದುಕೊಳ್ಳುವ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಅಲ್ಲ ಅಜಿತ್, ಇತ್ತೀಚೆಗೆ ನೀವೊಂದು ಹೊಸ ಸ್ಟ್ರಾಟಜಿ ನೋಡಿ. ಈಗ ಇರಾನದ ಯುದ್ಧದ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ಪ್ರಮಾಣದಲ್ಲಿ ಹ್ಯೂ ಆ್ಯಂಡ್ ಕ್ರೈ ಮಾಡ್ತು, ಆ ಪ್ರಮಾಣದಲ್ಲಿ ಪ್ರಾದೇಶಿಕ ಸೆಕ್ಯುಲರ್ ಪಕ್ಷಗಳು ಮಾಡಲಿಲ್ಲ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ. ಇದಕ್ಕೆ ಕಾರಣ ನನಗನ್ಸಿದ್ದು, ಹೇಗೂ ಮುಸ್ಲಿಂ ವೋಟ್ಗಳು ನಮ್ಮ ಬಳಿ ಇವೆ, ಮತ್ತೆ ಪದೇ ಅದನ್ನು ಹೇಳಿ ಹೌದು BJPಗೆ ಲಾಭ ಮಾಡೋದಕ್ಕಿಂತ ಅದರ ಬಗ್ಗೆ ಮಾತನಾಡದೇ ಇರೋದೇ ಲೇಸು ಅಂತಕ್ಕಂಥದ್ದಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಇವರೆಲ್ಲ ಪ್ರಯತ್ನ ಪಡ್ತಾ ಇರುವಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಒಂದಂತೂ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ವೋಟ್ಗಳ ಬೆನಿಫಿಷಿಯರಿ ಯಾರಾದರೂ ಇದ್ದರೆ ಅದು ಮಮತಾ ಬ್ಯಾನರ್ಜಿ ಅನ್ನೋದು ಸ್ಪಷ್ಟ. ಬೈ ಡಿಫಾಲ್ಟ್ ಬರ್ತಾವೆ ನಮಗೆ ಅಂತ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕೂಡ ಮೈತ್ರಿಯಲ್ಲಿ ಸ್ಪರ್ಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದು. ಹೀಗಾಗಿ ಮತ್ತು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಮಾರ್ಜಿನಲ್ ಫೋರ್ಸಸ್ ಆಗುವುದು. ಹೀಗಾಗಿ ನೇರವಾಗಿರ್ತಕ್ಕಂಥ ಫೈಟ್ BJPಗೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಕಳೆದ ಬಾರಿ BJP ದುರ್ಗಾ ಪೂಜೆ ಎಲ್ಲವನ್ನ ಒಂದು ವಿವಾದವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು. ಹೌದು. ಹೀಗಾಗಿ ಮಮತಾ ಬ್ಯಾನರ್ಜಿ ತುಂಬ ಚಾಣಾಕ್ಷತನದಿಂದ BJPಯನ್ನು ಅವ್ರದ್ದೇ ಪಿಚ್ನಲ್ಲಿ ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಬಟ್ ಅಜಿತ್, ಇದು ಒಂದು ನೋಡಿ, ತ್ರಿಪುರಾದಲ್ಲಿ ಆಗಿದ್ದನ್ನು ನಾವು ನೋಡಿದ್ವಿ. ಇಟ್ ವಾಸ್ ಎ ಲೆಫ್ಟ್ ಬ್ಯಾಸ್ಟನ್. ಕರೆಕ್ಟ್. ಇಟ್ ವಾಸ್ ಎ ಲೆಫ್ಟ್ ಬ್ಯಾಸ್ಟನ್. ನೋಡ್ತಾ ಅದು ಕೇಸರಿಮಯ ಆಯಿತು. ಹೌದು. ಪಶ್ಚಿಮ ಬಂಗಾಲ್, ಇಟ್ ವಾಸ್ ಎ ಲೆಫ್ಟ್ ಬ್ಯಾಸ್ಟನ್, ಸೋಷಿಯಲಿಸ್ಟ್ ಬ್ಯಾಸ್ಟನ್. ಅದು ಕರೆಕ್ಟ್. ನೋಡ್ತಾ ಅದು ಮಮತಾ ಬ್ಯಾನರ್ಜಿ ಕಡೆ ಬಂತು. ಮಮತಾ ಬ್ಯಾನರ್ಜಿ ನಂತರದ ಸ್ಥಾನದಲ್ಲಿ ಇವತ್ತು ಯಾರಾದರೂ ಇದ್ದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಬಂದು ಕೂತಿದೆ. ಹೀಗಾಗಿ ನಿಶ್ಚಿತವಾಗಿ ಅದನ್ನು ಎದುರಿಸ್ಲಿಕ್ಕೆ ಏನೇನು ಮಾಡಬೇಕು ಆ ಪ್ರಯತ್ನವನ್ನು ಕಳೆದ ಬಾರಿ ತಪ್ಪುಗಳನ್ನು ಮಾಡಿದ್ರು, ಆ ತಪ್ಪುಗಳನ್ನು ಮಾಡದೇ ಇರುವ ಒಂದು ಏನಂತಾರೆ ಕೇರ್ಫುಲ್ನೆಸ್ಸನ್ನು, ಮೈಂಡ್ಫುಲ್ನೆಸ್ಸನ್ನು ಮಮತಾ ಬ್ಯಾನರ್ಜಿ ನಿಶ್ಚಿತವಾಗಿ ತೋರಿಸ್ತಾ ಇದ್ದಾರೆ. ಬಟ್ 2026ರ ಚುನಾವಣೆಯಲ್ಲಿ ಗೆದ್ರೇನು ಸೋತ್ರೇನು ಮಮತಾ ಬ್ಯಾನರ್ಜಿಗೆ ಇರ್ತಕ್ಕಂಥದ್ದು ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ಬಹಳ ಕುತೂಹಲಕಾರಿ ಅಂಶ. ನಿನ್ನೆ ಕೇಂದ್ರ ಚುನಾವಣಾ ಆಯೋಗ ಪಂಚರಾಜ್ಯಗಳಿಗೆ ಚುನಾವಣೆಯ ಶೆಡ್ಯೂಲ್ ಅನ್ನು ಘೋಷಣೆ ಮಾಡಿತು. ಇವತ್ತಾಗಲೇ ಸರ್ವೆ. BJP ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಪಶ್ಚಿಮ ಬಂಗಾಳದ ವಿಷಯ ನಾವು ಚರ್ಚೆ ಮಾಡಿದ್ವಿ. ಕೇರಳ
ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ದೊಡ್ಡ ಭರವಸೆಯನ್ನ ತಂದುಕೊಡ್ತು. ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದು ಬಿಡ್ತೀವಿ ಅನ್ನುವ ಭರವಸೆ. ಎಬಿಪಿ ನ್ಯೂಸ್ ಸರ್ವೆ ನೋಡಿದರೆ ಆ ಕನಸು ನನಸಾಗೋ ಹಂಗೆ ಕಾಣಿಸ್ತಾ ಇಲ್ಲ. ಈ ಸರ್ವೆ ಪ್ರಕಾರ ಸತತ ಮೂರನೆಯ ಸಲ ಕೇರಳದ ಚುನಾವಣಾ ಟ್ರೆಂಡ್ಗೆ ವ್ಯತಿರಿಕ್ತವಾಗಿ ಸತತ ಮೂರನೆಯ ಸಲ ಎಲ್ಡಿಎಫ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬರುವ ಭವಿಷ್ಯವನ್ನು ಎಬಿಪಿ ನ್ಯೂಸ್ ಸರ್ವೆ ನುಡಿತಾ ಇದೆ. ಬಿಜೆಪಿ ನೇತೃತ್ವದ ಎನ್ಡಿಎ 2 ಅಂಕಿ ದಾಟೋದಿಲ್ಲ, ಸರ್ವೆ ಹೇಳ್ತಾ ಇರೋದು. ನೂರ 40 ವಿಧಾನಸಭಾ ಕ್ಷೇತ್ರಗಳಿದಾವೆ ಸಣ್ಣ ರಾಜ್ಯ ಕೇರಳ. 71 ಮೆಜಾರಿಟಿಗೆ, ಮ್ಯಾಜಿಕ್ ನಂಬರ್ 71ಲ್ಲಿ ಎಬಿಪಿ ನ್ಯೂಸ್ ಸರ್ವೆ ಹೇಳ್ತಾ ಇರೋದು 61ರಿಂದ 71. ನಮ್ಮ ಸ್ಕ್ರೀನ್ ಮೇಲೆ ಕಳೆದ ಚುನಾವಣೆಯ ರಿಸಲ್ಟ್ ನೋಡ್ತಾ ಇದ್ದೀರಿ. ಈ ಸಲ ಎಬಿಪಿ ನ್ಯೂಸ್ ಸರ್ವೆ ವಿವರಗಳು ಬರಲಿ. ರಿಂದ 71 ಎಲ್ಡಿಎಫ್, 58ರಿಂದ 69 ಕಾಂಗ್ರೆಸ್ ನೇತೃತ್ವದ ಯುಡಿಎಫ್, ಬಿಜೆಪಿ ನೇತೃತ್ವದ ಎನ್ಡಿಎ 2 ಕ್ಷೇತ್ರ, ಎಲ್ಲೂ ಬಿಜೆಪಿ ಮೊದಲ ಪಟ್ಟಿಯನ್ನ ಘೋಷಣೆ ಮಾಡಿದೆ. 140 ಕ್ಷೇತ್ರಗಳ ಪೈಕಿ 47 ಕ್ಷೇತ್ರಗಳಿಗೆ ಮೊದಲ ಪಟ್ಟಿ. ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿಮೋಮ್ ಕ್ಷೇತ್ರದಿಂದ. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷರು. ಕೇರಳ ಅಲ್ಲ, ಈಗದು ಕೇರಳಂ. ಕೇರಳಂ
ನಿಮೋಮ್ ಕ್ಷೇತ್ರದಿಂದ ರಾಜೀವ್ ಚಂದ್ರಶೇಖರ್ಗೆ ಬಿಜೆಪಿ ಟಿಕೆಟ್. ಮಾಜಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಮಂಜೇಶ್ವರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಬಿಪಿ ನ್ಯೂಸ್ ಸರ್ವೆಯ ಭವಿಷ್ಯ ಇದು. ಕೇರಳದಲ್ಲಿ 61ರಿಂದ 71 LDF, 58ರಿಂದ 69 ಕಾಂಗ್ರೆಸ್, 2 ಬಿಜೆಪಿ ನೇತೃತ್ವದ NDA. ಪ್ರಶಾಂತ್ ನಾತು ಮತ್ತೊಮ್ಮೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಲ್ಲಿ ತೀರಾ ನಂಬರ್ಗಳು ಓವರ್ಲ್ಯಾಪ್ ಆಗ್ತಾ ಇದ್ದಾವೆ. ABP ಸರ್ವೆದ್ದು 61ರಿಂದ 71 LDF, 58ರಿಂದ 69 UDF. ಅಂದರೆ ರಿಸಲ್ಟ್ ಏನಾದರೂ ಆಗಬಹುದು. ಡೆಫಿನೆಟ್ಲಿ. ನೋಡಿ, ಕೇರಳ ಯಾವತ್ತಿಗೂ ಕೂಡ ಒಂದು ಟ್ರೆಂಡನ್ನು ತೋರಿಸ್ತಾ ಇತ್ತು ಕರ್ನಾಟಕದ ರೀತಿಯಲ್ಲಿ. 5 ವರ್ಷ LDF, 5 ವರ್ಷ UDF ಅಂತಕ್ಕಂಥ ಟ್ರೆಂಡನ್ನು ತೋರಿಸ್ತಾ ಇತ್ತು. ಕಳೆದ ಸಲ ಆ ಟ್ರೆಂಡ್ ಮುರಿಯಿತು. ಕಳೆದ ಬಾರಿ ಪಿನರಾಯಿ ವಿಜಯನ್ರ ಗಟ್ಟಿ ನಾಯಕತ್ವ ಮತ್ತು ಕಾಂಗ್ರೆಸ್ ಬಳಿ ಆ ನಾಯಕತ್ವ ಒಗ್ಗಟ್ಟು ಇರದೇ ಇರುವ ಕಾರಣಕ್ಕೋಸ್ಕರ CPM 2ನೇ ಬಾರಿ ಸ್ಟ್ರೇಟ್ ವಿನ್ನನ್ನು ದಾಖಲಿಸಿತು. 10 ವರ್ಷಗಳ ಕಾಲ ಪಿನರಾಯಿ ಆಡಳಿತ ಇದೆ. ಅದಕ್ಕಿಂತ ಮುಂಚೆ ಅಚ್ಯುತಾನಂದನ್ ವರ್ಸಸ್ ಪಿನರಾಯಿ ನಡೀತಾ ಇತ್ತು. CPMನ ಲಾಸ್ಟ್ ಬ್ಯಾಸ್ಟರ್ನ ರೂಪದಲ್ಲೂ ಕೂಡ ಕೇರಳವನ್ನು ನೋಡಲಾಗ್ತಾ ಇದೆ. ಒಂದು ಕೇರಳದಲ್ಲಿ ಇದು ಯಾಕೆ ಸಾಧ್ಯ ಆಗಬಹುದು ಅನ್ನೋದು, ಅಂದರೆ ಈಗ ನಾನು ಪಶ್ಚಿಮ ಬಂಗಾಳಕ್ಕೆ ನೋಡಿದಾಗ ನಾವಿಬ್ಬರು ಚರ್ಚೆ ಮಾಡ್ತಾ ಇದ್ವಿ. ಇಲ್ಲ, ಈಗ ಹಂಗೆ ಅನಿಸ್ತಾ ಇದೆ, ಕೊನೆಗೆ ಅದು ಚುನಾವಣೆ ಒನ್ ಸೈಡೆಡ್ ಆಗ್ತಾ ಹೋಗುತ್ತೆ. ಐದರ್ ಈ ಕಡೆ ಬರುತ್ತೆ, ಅದರ ಅಥವಾ ಐದರ್ ಆ ಕಡೆ ಹೋಗುತ್ತೆ. ಕರೆಕ್ಟ್. ಬಟ್ ಕೇರಳದಲ್ಲಿ ಅಜಿತ್ ಎನಿಥಿಂಗ್ ಇಸ್ ಪಾಸಿಬಲ್. ಒಂದು, ಪಿನರಾಯಿ ವಿಜಯನ್ ಇಸ್ ಅ ವೆರಿ ಮಾಸ್ಟರ್ ಸ್ಟ್ರಾಟಜಿಸ್ಟ್. ಅವ್ರಿಗೊಂದು ರೀತಿಯ ಹಿಡಿತ ಇದೆ. ಆದರೆ 10 ವರ್ಷಗಳ ಆ್ಯಂಟಿ ಇನ್ಕಂಬನ್ಸಿ ಅವರ ಸರ್ಕಾರವನ್ನು ಅಲ್ಲಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂದರೆ 10 ವರ್ಷಗಳ ಆಡಳಿತದ ನಂತರ UDFಗೆ ಮೊನ್ನೆಯ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಬಾರಿಂಗ್ ತಿರುವನಂತಪುರಂ ಮತ್ತು ಪಲಕ್ಕಾಡ್ ಬಿಟ್ಟರೆ ಬಹುತೇಕ UDF ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗೆದ್ದುಕೊಂಡಿತ್ತು. ಅದನ್ನೇ ಆಧಾರವಾಗಿಟ್ಕೊಂಡು ನೋಡಿದರೆ UDF ಸರ್ಜ್ ಮಾಡ್ತಿದೆ, ಅಧಿಕಾರವನ್ನು ಗಳಿಸ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿತ್ತು. ಬಟ್ ಪಿನರಾಯಿ ವಿಜಯನ್ ಕೊನೆಯ ದಿನಗಳ ಒಂದು ಕೋರ್ಸ್ ಕರೆಕ್ಷನ್ ಮಾಡಿಕೊಂಡಿರುವ ಕಾರಣದಿಂದ ಮತ್ತು ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಈಗ ಒಂದು ದೊಡ್ಡ ಭಯಂಕರ ಚರ್ಚೆಯಲ್ಲಿ. KC ವೇಣುಗೋಪಾಲ್ ದಿಲ್ಲಿಯಿಂದ ಹೋಗಿ 3 ತಿಂಗಳಾಯ್ತು ಅವರು ಕೇರಳದಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್. ಅವ್ರಿಗೆ ಅನಿಸ್ತಾ ಇದೆ, ನನ್ನ ಜೀವಮಾನದ ಅವಕಾಶ, ರಾಹುಲ್ ಗಾಂಧಿ ನನ್ನನ್ನು ಮುಖ್ಯಮಂತ್ರಿ ಮಾಡಿಬಿಡ್ಬೋದು ಅಂತ. ರಮೇಶ್ ಚನಿತಾಲ ಓಲ್ಡ್ ವಾರ್, ಒಂದು ರೀತಿ ಹಳೆಯ ಹುಲಿ ಅದು. ಹೌದು. ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ಕೂಡ ಅವ್ರಿಗನ್ನಿಸ್ತಾ ಇದೆ, ನನಗಿರ್ತಕ್ಕಂಥ ಕೊನೆಯ ಅವಕಾಶ. ಲಾಸ್ಟ್ ಟೈಮ್ ಉಮನ್ ಚಾಂಡಿ ಮುಖ್ಯಮಂತ್ರಿ ಮಾಡಿಬಿಡ್ತು ಹೈಕಮಾಂಡ್. ಈ ಬಾರಿ ನಾನು ಮುಖ್ಯಮಂತ್ರಿ ಆಗದೆ ಹೋದರೆ ನನಗೆ ಅವಕಾಶ ಸಿಗಲ್ಲ, ಇನ್ನು ನನಗಿಂತ ಜೂನಿಯರ್ಸ್ ಆಗ್ತಾರೆ ಅಂತ. VD ಸತೀಶನ್, ಅಲ್ಲಿನ ಕೇರಳದ ಕಾಂಗ್ರೆಸ್ ಅಧ್ಯಕ್ಷರು, ಒಳ್ಳೆ ಹೆಸರಿದೆ ಅವ್ರಿಗೆ. ಸೊ ಅವ್ರಿಗೂ ಅಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಪೈಪೋಟಿ ಕಾಂಗ್ರೆಸ್ನಲ್ಲಿದೆ. ಇನ್ನೊಂದು ಕಡೆ CPMನಲ್ಲಿ ಎಲ್ಲವೂ ಸ್ಪಷ್ಟ ಇದೆ, ಪಿನರಾಯಿ ವಿಜಯನ್ ನಾಯಕತ್ವ ಅಂತಕ್ಕಂಥದ್ದು. ಹೀಗಿರುವಾಗ ಈ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ನನಗನ್ಸುತ್ತೆ ಅಜಿತ್, BJP ನೋ ಡೌಟ್ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ಷನನ್ನು ಗಳಿಸಿದೆ. ರಾಜೀವ್ ಚಂದ್ರಶೇಖರ್ ಕೇರಳದ ಅಧ್ಯಕ್ಷರಾಗಿ ಬಂದ ನಂತರ ಮೊನ್ನೆಯ ತಿರುವನಂತಪುರಂ ಮುನ್ಸಿಪಲ್ ಕಾರ್ಪೊರೇಷನ್ನ ಚುನಾವಣೆಯನ್ನು ಭರ್ಜರಿಯಾಗಿ BJP ಗೆದ್ದಿದ್ದು BJPಗೊಂದು ದೊಡ್ಡ ಟ್ರ್ಯಾಕ್ಷನನ್ನು ಕೊಟ್ಟಿದೆ. ನೇಮಮ್ ಕುಮ್ಮನಂ ರಾಜಶೇಖರ್ ಅಲ್ಲಿಂದ ಒಂದ್ಸಲ ಸ್ಪರ್ಧಿಸಿ ಗೆದ್ದಿದ್ರು ಕೂಡ. ಆ ಕ್ಷೇತ್ರದಲ್ಲಿ ರಾಜೀವ್ ಚಂದ್ರಶೇಖರ್ ಟಿಕೆಟ್ ಕೊಡಲಾಗಿದೆ. ಮುರಳೀಧರನ್ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು, ಅವ್ರಿಗೂ ಟಿಕೆಟ್ ಕೊಡಲಾಗಿದೆ. ಮಂಜೇಶ್ವರದಿಂದ ಸುರೇಂದ್ರನ್ಗೂ ಟಿಕೆಟ್ ಕೊಡಲಾಗಿದೆ. ಕಳೆದ ಬಾರಿ ಇವರೆಲ್ಲ ಸ್ಪರ್ಧಿಸಿದರು. ನನಗನ್ಸುತ್ತೆ BJP UDF LDFನ ಹೋರಾಟದ ಮಧ್ಯದ ಕಿಂಗ್ ಮೇಕರ್ ಆಗತ್ತಾ ಅನ್ನುವ ಭೂಮಿಕೆಯಲ್ಲಿದೆಯಾ ಅನ್ನೋದು ಕೂಡ ಒಂದು ಚರ್ಚೆ ಇತ್ತು. ಅಂದರೆ UDF LDFನ ವೋಟ್ಗಳನ್ನು BJP ಎಷ್ಟು ತಿನ್ನತ್ತೆ, ಯಾರ್ದು ತಿನ್ನತ್ತೆ, ಆ ಕಾರಣದಿಂದ LDFಗಾಗಲಿ UDFನ ಸೀಟ್ಗಳ ಅಂತರ ಎಷ್ಟಾಗತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳಿವೆ. ಬಟ್ ಈ ಸರ್ವೆ ಹೇಳ್ತಾ ಇದೆ NDA 2 ಸೀಟ್ಗಳನ್ನು ಗೆಲ್ಲಬಹುದು. ದಟ್ ಈಸ್ ಅ ಗುಡ್ ಸ್ಟಾರ್ಟ್ ಫಾರ್ ದೆಮ್. ಯಾಕಂದರೆ ಕೇರಳದಂಥ ಒಂದು ಟೈಟ್ಲಿ ಕಾಂಟೆಸ್ಟೆಡ್ UDF ವರ್ಸಸ್ LDF ಇರತಕ್ಕಂಥ ಕ್ಷೇತ್ರದಲ್ಲಿ 1-2 ಸೀಟ್ ಗೆದ್ದರೂ ಕೂಡ ಇಟ್ಸ್ ಅ ಹ್ಯೂಜ್ ವಿನ್.
ಕಳೆದ ಬಾರಿ ರಾಜೀವ್ ಚಂದ್ರಶೇಖರ್ ಶಶಿ ತರೂರ್ ವಿರುದ್ಧ ಬಹಳ ಕಡಿಮೆ ಮತಗಳ ಅಂತರದಿಂದ ತಿರುವನಂತಪುರಂದಲ್ಲಿ ಸೋತಿದ್ರು. ಯಾಕಂದರೆ ಅರ್ಬನ್ನಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ರಾಜೀವ್ ಚಂದ್ರಶೇಖರ್ ದಾಖಲಿಸಿದ್ರು. ರೂರಲ್ನ 2 ಕ್ಷೇತ್ರಗಳು ಬಿ ಜೆ ಪಿಗೆ ದೊರಕದ ಕಾರಣದಿಂದಾಗಿ ಶಶಿ ತರೂರ್ ಚುನಾವಣೆಯಲ್ಲಿ ಗೆದ್ದಿದ್ರು. ಹೀಗಾಗಿ ನಿಶ್ಚಿತವಾಗಿ ತಿರುವನಂತಪುರಂ ಮತ್ತು ಉಳಿದ ಅರ್ಬನ್ ಸೆಂಟರ್ಸ್ನಲ್ಲಿ ಬಿ ಜೆ ಪಿ ತನ್ನ ಪರ್ಫಾರ್ಮೆನ್ಸನ್ನು, ತನ್ನ ಟ್ರ್ಯಾಕ್ಷನನ್ನು ಜಾಸ್ತಿ ಮಾಡಿಕೊಳ್ಳಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಯು ಡಿ ಎಫ್ನ ಒಳ ಜಗಳದಿಂದ ಎಲ್ ಡಿ ಎಫ್ ಗೆಲ್ಲುತ್ತಾ ಅಥವಾ ಎಲ್ ಡಿ ಎಫ್ನ ಆ್ಯಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಏನಿದೆ, ಮತ್ತು ಕೇರಳದಂಥ ಟೈಟ್ಲಿ ಕಾಂಟೆಸ್ಟೆಡ್ ಮತ್ತು ಪೊಲಿಟಿಕಲಿ ಕಾನ್ಷಿಯಸ್ ರಾಜ್ಯ ಅದು. ಹೌದು ಹೌದು. ಅತಿ ಹೆಚ್ಚು ಸಾಕ್ಷರತೆ ಇದೆ ಮತ್ತು ಸೈದ್ಧಾಂತಿಕ ಕಾರಣಕ್ಕೋಸ್ಕರ ವೋಟರ್ಸ್ನಲ್ಲೂ ಕೂಡ ಕ್ಲಾರಿಟಿ ಇದೆ. ಈಗ ಕರ್ನಾಟಕದಲ್ಲಿ ಸೈದ್ಧಾಂತಿಕ ಕಾರಣಕ್ಕೋಸ್ಕರ ವೋಟ್ ನಡೆಯೋದು ಹಾರ್ಡ್ಲಿ ನನಗನ್ಸುತ್ತೆ 40-50 ಕ್ಷೇತ್ರಗಳಲ್ಲಿ. ಅಷ್ಟು ಇಲ್ಲ ಅನ್ಸುತ್ತೆ. ಈ ಕರಾವಳಿ ಕಡೆ ಕೆಲವೊಂದು ಕ್ಷೇತ್ರಗಳು, ಕರಾವಳಿ ಇದೆ, ಕೆಲವು ಉತ್ತರ ಕರ್ನಾಟಕದ ಕ್ಷೇತ್ರಗಳಿವೆ ಇದೆ. ಹೌದು. ಆದರೆ ಸೈದ್ಧಾಂತಿಕ ಕಾರಣಗಳಿಗೋಸ್ಕರ ಕ್ಲಾರಿಟಿ ಇರ್ತಕ್ಕಂಥ ವೋಟರ್ಸು, ಕಾರ್ಯಕರ್ತರ ಜೊತೆಗೆ ವೋಟರ್ಸ್ ಸಂಖ್ಯೆ ಕೂಡ ಕೇರಳದಲ್ಲಿ ಜಾಸ್ತಿ ಇದೆ. ಫೆನ್ಸ್ ಸಿಟ್ಟರ್ಸ್ ಏನಿರ್ತಾರೆ ಅವ್ರು ಕಡಿಮೆ ಇರ್ತಾರೆ. ಹಾಗಾಗಿ ಆ ಫೆನ್ಸ್ ಸಿಟ್ಟರ್ಸ್ ಅಂತಿಮ ಗಳಿಗೆಯಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಸ್ಮಾಲರ್ ಕಮ್ಯುನಿಟೀಸ್ ಗ್ಯಾಲ್ವನೈಸಿಂಗ್ ಪ್ರಯತ್ನವನ್ನು ಕೂಡ ಎಲ್ಲ ಪಕ್ಷಗಳು ಈ ಬಾರಿ ಮಾಡ್ತಾ ಇವೆ. ಕರೆಕ್ಟ್. ಈಗ ಎಲ್ಲರೂ ಅಂದ್ಕೊಂಡಿದ್ದಾರೆ ಸಿ ಪಿ ಎಮ್ ಅಂದರೆ ಇಲ್ಲ, ಅದು ಸೆಕ್ಯುಲರ್ ಪಕ್ಷ ಆದ್ದರಿಂದ ಮುಸ್ಲಿಂ ವೋಟ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತ. ಇಟ್ಸ್ ನಾಟ್ ದ ಕೇಸ್ ಇನ್ ಕೇರಳ. ಕೇರಳದಲ್ಲಿ ಸಿ ಪಿ ಎಮ್ನಿಂದ ಗೋಕುಲಾಷ್ಟಮಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ಹೌದು 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 ಹೌದು. ಹಿಂದೂ ಈ ಪ್ರಮುಖವಾಗಿ ನಮ್ಮಲ್ಲೇನು ನಾವು ಈಡಿಗರು ಅಂತ ಕರಿತೀವಿ, ಅಲ್ಲಿ ಈಳವರು ಅಂತ ಕರೀತಾರೆ. ಈಗ ಅಚ್ಯುತಾನಂದನ್, ಪಿನರೈ ಇವರೆಲ್ಲ ಈಳವ ಸಮುದಾಯದಿಂದ ಬರ್ತಕ್ಕಂಥವ್ರು. ಆ ಸಮುದಾಯದ ಮತಗಳು ಸಿ ಪಿ ಎಮ್ಗೆ ಅತಿ ಹೆಚ್ಚು ಬರ್ತವೆ. ನಂತರ ನಾಯರ್ ಸಮುದಾಯದ ಮತಗಳನ್ನು ತೆಗೆದುಕೊಳ್ಳಿಕ್ಕೆ ಬಿ ಜೆ ಪಿ ಕೂಡ ಪ್ರಯತ್ನ ಪಡ್ತಾ ಇದೆ. ಉಳಿದ ಸಣ್ಣ ಸಣ್ಣ ಜಾತಿಗಳ ಒಂದು ಗ್ಯಾಲ್ವನೈಸಿಂಗ್ ಕಾರ್ಯಕ್ರಮವೂ ಕೂಡ ಯು ಡಿ ಎಫ್ ಎಲ್ ಡಿ ಎಫ್ ಅಲ್ಲಿ ನಡೀತಾ ಇದೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, ಕೇರಳದಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ನೋ ಡೌಟ್ ಯು ಡಿ ಎಫ್ಗೊಂದು ಅವಕಾಶ ಈ ಬಾರಿ ನಿಶ್ಚಿತವಾಗಿ ಸೃಷ್ಟಿಯಾಗ್ತಿದೆ. ಬಟ್ ಎಲ್ ಡಿ ಎಫ್ ತನ್ನ ಕೇಡರ್ ಸ್ಟ್ರೆಂತ್, ತನ್ನ ಬೂತ್ ಮ್ಯಾನೇಜ್ಮೆಂಟ್ ಮತ್ತು ತನಗಿರ್ತಕ್ಕಂಥ ಒಂದು ಸಿ ಪಿ ಎಮ್ಗೊಂದು ರೀತಿಯಾಗಿರ್ತಕ್ಕಂಥ ಗಟ್ಟಿತನ ಇರುತ್ತೆ ನೋಡಿ, ಆ ಗಟ್ಟಿತನದ ಕಾರಣದಿಂದ ಕೇರಳವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಈ ಬಾರಿ ಒಂದು ಅವಕಾಶ ಕಾಂಗ್ರೆಸ್ಗೆ ಸೃಷ್ಟಿಯಾಗುತ್ತಾ? ಅವಕಾಶ ಸೃಷ್ಟಿಯಾದರೆ ಕೆ ಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಆಗ್ತಾರಾ, ಅದರ ಇಂಪ್ಯಾಕ್ಟ್ ಕರ್ನಾಟಕದ ಮೇಲೇನು, ಇವೆಲ್ಲವೂ ಮುಂದಿನ ಚರ್ಚೆಗಳು. ಎಸ್ ಇಟ್ ಈಸ್ ಟೂ ಅರ್ಲಿ ಟು ಡಿಸ್ಕಸ್. ಹಿಂಗೆ ಆಗುತ್ತೆ ಅಂತ. ತಮಿಳುನಾಡನ್ನು ನೋಡ್ಬಿಡೋಣ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದಿದೆ ಅನ್ನುವ ಕಾರಣಕ್ಕಾಗಿ ಈ ಸಂಖ್ಯೆಗಳನ್ನು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ತಮಿಳುನಾಡು ಎನ್ ಡಿ ಎ ಹೊಸ ರಣತಂತ್ರಗಳನ್ನ ಹೆಣಿತಾನೇ ಇದೆ. ಎಬಿಪಿ ನ್ಯೂಸ್ ಪ್ರಕಾರ ಈ ಸಲ ಎನ್ ಡಿ ಎ ಅಧಿಕಾರಕ್ಕೆ ಇನ್ನೂರ 34 ಕ್ಷೇತ್ರಗಳಿರುವ ರಾಜ್ಯ, ಮ್ಯಾಜಿಕ್ ನಂಬರ್ 118 ಬಿಜೆಪಿಯನ್ನ ಒಳಗೊಂಡ ಎನ್ ಡಿ ಎ ಮೈತ್ರಿಕೂಟ 114ರಿಂದ 127 ಸರಳ ಬಹುಮತ ತಲುಪಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಲಿ ಆಡಳಿತದಲ್ಲಿರುವ ಡಿಎಂಕೆ ನೇತೃತ್ವದ ಮೈತ್ರಿಕೂಟ 104ರಿಂದ 114. ಒನ್ಸ್ ಅಗೇನ್ ಕ್ಲೋಸ್ ಕಾಂಟೆಸ್ಟ್ನ ಭವಿಷ್ಯ.
ನಟ ವಿಜಯ್ ನೇತೃತ್ವದ ಟಿವಿಕೆ 6ರಿಂದ 12, ಇತರೆ 1ರಿಂದ 6. ಎರಡ್ 2021 ಚುನಾವಣೆಗಳಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟ 159 ಕ್ಷೇತ್ರಗಳನ್ನು ಗೆದ್ದು ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಎಐಎಡಿಎಂಕೆ ಬಿಜೆಪಿ ಮೈತ್ರಿಕೂಟ 66 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಇತರೆ 9 ಕ್ಷೇತ್ರಗಳಲ್ಲಿ ಗೆದ್ದಿತು. ಈ ಸಲ ಸರಳ ಬಹುಮತ ಎನ್ಡಿಎಗೆ ಸಿಗುವ ಸಾಧ್ಯತೆ ಇದೆ ಅಂತ ಎಬಿಪಿ ನ್ಯೂಸ್ ಸರ್ವೆ ಹೇಳ್ತಾ ಇದೆ. ಚಿತ್ರನಟ ವಿಜಯ್ ನೇತೃತ್ವದ ಟಿವಿಕೆ ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಫಿನಾಮಿನಾ. ಅಧಿಕಾರಕ್ಕೇರುವುದಕ್ಕೆ ಟಿವಿಕೆ ಜೊತೆಗಿನ ಮೈತ್ರಿ ಮುಖ್ಯ ಆಗತ್ತೆ ಅಂತ ಕಾಂಗ್ರೆಸ್ ಬಿಜೆಪಿ ಎರಡಕ್ಕೂ ಅನಿಸಿದೆ. ಎನ್ಡಿಎ ಮೈತ್ರಿಕೂಟ ಭಾರಿ ಆಫರ್ ಮಾಡಿದೆ ವಿಜಯ್ಗೆ ಅನ್ನುವ ಸುದ್ದಿಗಳು ಬರ್ತಾ ಇದ್ದಾವೆ. 80 ಕ್ಷೇತ್ರಗಳನ್ನ ಬಿಟ್ಟುಕೊಡ್ತೀವಿ, ಜೊತೆಗೆ ಅಧಿಕಾರಕ್ಕೆ ಬಂದ ನಂತರ ಡಿಸಿಎಂ ಸ್ಥಾನವನ್ನು ಕೊಡ್ತೀವಿ. ಟಿವಿಕೆಗೆ ಎನ್ಡಿಎ ಆಫರ್ ಅಂತಿದು. ಸರಣಿ ಸಭೆಗಳು ನಡೀತಾ ಇದ್ದಾವಂತೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಟಿವಿಕೆ ಇಲ್ಲದೆ ಯಾರೂ ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರ್ಬೋದು ಅಂತ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ವು. ವಿಜಯ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟಿಗೆ ಫ್ರಂಟ್ ರನ್ನರು, ಅಂದರೆ ಸ್ಟಾಲಿನ್ಗಿಂತಲೂ ಹೆಚ್ಚು ಜನಪ್ರಿಯತೆ ಇದೆ ಅಂತ ಕೆಲವು ಸರ್ವೆಗಳು ಹೇಳ್ತಾ ಇದ್ವು. ಎಬಿಪಿ ನ್ಯೂಸ್ನ ಸರ್ವೆ 12 ಕ್ಷೇತ್ರ ಮ್ಯಾಕ್ಸಿಮಮ್ ಹೇಳ್ತಾ ಇದೆ ಟಿವಿಕೆಗೆ. ಅದಿತ್ತು ನೋಡಿ, ಪರ್ಸನಲ್ ಜನಪ್ರಿಯತೆ ಆಲ್ವೇಸ್ ಡಸಂಟ್ ಟ್ರಾನ್ಸ್ಲೇಟ್ ಇಂಟು ವೋಟ್ಸ್. ಎಸ್, ನಿಮಗೆ ಚುನಾವಣಾ ಪೂರ್ವದಲ್ಲಿ ಏನಾಗುತ್ತೆ ಅಂತಂದರೆ ರ್ಯಾಲಿಗಳಿಗೆ ಜನ ಬರ್ತಾ ಇದ್ದಾರೆ ಅಂದರೆ ಅವರೆಲ್ಲ ವೋಟ್ ಹಾಕ್ತಾರೆ. ನಿಶ್ಚಿತವಾಗಿ ವಿಜಯ್ ಪಾಪ್ಯುಲಾರಿಟಿ ಇದೆ, ವಿಜಯ್ ಕಾರಣಕ್ಕೋಸ್ಕರ ಜನ ಸೇರ್ತಾ ಇದ್ದಾರೆ. ಅವರು ಒಂದಿಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಒಂದು ಹೊಸತನದ ನಿರೀಕ್ಷೆ ಇಲ್ಲ. ಯಾಕಂದರೆ ಈಗ ಡಿ ಎಮ್ ಕೆ ಮತ್ತು ಎಐಎಡಿಎಂಕೆಯಲ್ಲಿ ಆ ಮಟ್ಟದ ಸ್ಟಾರ್ ಪವರ್ ಇಲ್ಲ. ಹಿಂದೆ ಕರುಣಾನಿಧಿ ವರ್ಸಸ್ ಜಯಲಲಿತಾ ಇದ್ದಾಗ ಅದು ಮಾತು ಬೇರೆ ಇತ್ತು. ಈಗ ಸ್ಟಾಲಿನ್ ಇಸ್ ಎ ಪ್ಯೂರ್ ಪೊಲಿಟಿಷಿಯನ್, ಅವ್ರಿಗೇನು ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ. ಎಐಎಡಿಎಂಕೆಯಲ್ಲಿ ಜಯಲಲಿತಾ ಹೋದ ನಂತರ ಪಳನಿಸ್ವಾಮಿ ಏನೊಂದು ಅಧ್ಯಕ್ಷ ಸ್ಥಾನವನ್ನು ನಡೆಸ್ತಾ ಇದ್ದಾರೆ. ಗ್ಲಾಮರ್ ಏನಿಲ್ಲ, ಹೌದು. ಬಟ್ ದ್ರವಿಡ ಪಾರ್ಟಿಗಳ ಕ್ಯಾಡರ್ಗಳು ಇಂಟ್ಯಾಕ್ಟ್ ಆಗಿವೆ. ವೆರಸ್ ವಿಜಯ್ ಹ್ಯಾಸ್ ಎ ಗ್ಲಾಮರ್. ಕರೆಕ್ಟ್. ಒಂದು ದೊಡ್ಡ ಫ್ಯಾನ್ ಬೇಸ್ ಒಡನೆ ಪಾಲಿಟಿಕ್ಸಿಗೆ ಬರ್ತಾ ಇರೋದ್ರಿಂದ ನಿಮ್ಗೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಯಾವಾಗಲೂ ಕೂಡ ಅವು ಕ್ಷೇತ್ರವಾರು ನಿಮ್ಮ ಏನಿದೆ ಜನಪ್ರಿಯತೆ ಟ್ರಾನ್ಸ್ಲೇಟ್ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಕೌಂಟ್ ಮಾಡೋಕ್ಕಾಗಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಸೀಟ್ ಶೇರಿಂಗ್ ಆಗಲಿ ಅಥವಾ ಯಾರು ಕ್ಯಾಂಡಿಡೇಟ್ ಆಗಲಿ ಅನ್ನೋದು ನೋಡಿದಾಗ ಮಾತ್ರ. ಈಗ ವಿಜಯ್ ಅಭಿಮಾನಿ ಒಬ್ಬನಿರ್ತಾನೆ, ಅವನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಂಡಿಡೇಟೇ ಇರಲಿಲ್ಲ ಅಂದರೆ ಅವನು ವಿಜಯ್ಗೋಸ್ಕರ ಏನು ವೋಟನ್ನು ಟ್ರಾನ್ಸ್ಲೇಟ್ ಮಾಡಲ್ಲ. ಹಿ ಮೇ ಕಾಸ್ಟ್ ವೋಟ್ ಟು ಅದರ್ ಪಾರ್ಟೀಸ್ ಆಲ್ಸೋ. ಹೀಗಾಗಿ ನಿಮ್ಗೆ ಚುನಾವಣಾ ಪೂರ್ವದಲ್ಲಿ ಏನೊಂದು ಹೈಪ್ ಸಿಗುತ್ತೆ, ಎಕ್ಸಾಕ್ಟ್ ಚುನಾವಣೆ ಘೋಷಣೆ ಆದಮೇಲೆ ಕ್ಯಾಂಡಿಡೇಟ್ ಘೋಷಣೆ ಆಗಿ ಪ್ರಚಾರ ಶುರು ಆದ ನಂತರ ನಿಮ್ಗೆ ಎಕ್ಸಾಕ್ಟ್ ಒಂದು ಪಿಕ್ಚರ್ ದೊರಕುತ್ತೆ.
ಹೌದು. ನನಗನ್ಸುತ್ತೆ ಎಕ್ಸಿಟ್ ಪೋಲ್ನಲ್ಲಿ ಆ್ಯಕ್ಚುಲಿ ವಿಜಯ್ ಕಾಂಟ್ರಿಬ್ಯೂಷನ್ ಏನು, ವಿಜಯ್ ಪೊಲಿಟಿಕಲ್ ಏನು ಅನ್ನೋದು ಎಕ್ಸಿಟ್ ಪೋಲ್ನಲ್ಲಿ ಒಂದು ಸ್ಪಷ್ಟತೆ ಬರ್ಬೋದು ಸರ್ವೆಗಳ ರೂಪದಲ್ಲಿ ನೋಡಿದಾಗ. ಅಜಿತ್, ಇಲ್ಲಿನವರೆಗೂ ಕೂಡ ನೋಡಿರುವ ಸಂದರ್ಭದಲ್ಲಿ DMK ಇಸ್ ಬೆಟರ್ ಪ್ರಿಪೇರ್ಡ್ ಇನ್ ತಮಿಳ್ನಾಡು. ಓಕೆ ಓಕೆ. DMK ಸ್ಟಾಲಿನ್ ಏನಿದ್ದಾರೆ ಬೆಟರ್ ಪ್ರಿಪೇರ್ಡ್ ಇದ್ದಾರೆ ಚುನಾವಣೆಗೋಸ್ಕರ. ಅಲೈನ್ಸ್ 24 ಪಾರ್ಟಿಗಳ ಒಂದು ಅಲೈನ್ಸ್ ಇದೆ ಈಗ DMK ಬಳಿ. ಎಸ್. ಬಟ್ ಕಾಂಗ್ರೆಸ್ ಪಾರ್ಟಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತೊಂದು ಜಾತಿಯ ಒಂದು ಕಾಸ್ಟ್ ಫಾರ್ಮೇಷನ್ ಬಿಟ್ಟರೆ ಉಳಿದವರೇ ಭಾಳ ದೊಡ್ಡ ಮ್ಯಾಟರ್ ಆಗ್ತಾರೆ ಅಲೈನ್ಸ್ನಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಪ್ರಮುಖವಾಗಿ P. ಚಿದಂಬರಂ ಮತ್ತು ಸ್ಟಾಲಿನ್ ನಡುವೆ ಸೀಟ್ ಶೇರಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಸುತ್ತಿನ ಮಾತುಕತೆ ನಡೆಸಿದ ನಂತರ ಕಾಂಗ್ರೆಸ್ ಏನು ವಿಜಯ್ ಜೊತೆ ಹೋಗ್ಬಿಡುತ್ತೆ ಅಂತಕ್ಕಂಥದ್ದಿತ್ತು. ದಟ್ ಹ್ಯಾಸ್ ಬೀನ್ ಸ್ಟೆಬಿಲೈಸ್ಡ್. ಹೀಗಾಗಿ DMK ಅಲೈನ್ಸ್ ಇಸ್ ಬೆಟರ್ ಪ್ರಿಪೇರ್ಡ್ ಫಾರ್ ಕ್ಯಾಂಪೇನಿಂಗ್, ಸೀಟ್ ಶೇರಿಂಗ್ ಆಲ್ಸೋ. AIADMK ಒಂದು ಫ್ಲಕ್ಸ್ ಇದೆ. AIADMK ಮತ್ತು BJP ಜೊತೆ ಈ ಬಾರಿ ಜೊತೆಗೆ ಬಂದಿರೋದ್ರಿಂದ, ಜೊತೆಗೆ ಅನ್ಬುಮನಿ ರಾಮದಾಸ್ ಅವರ ಒಂದು ಪಾರ್ಟಿ ಏನಿದೆ ಪಟ್ಟಾಳಿ ಮಕ್ಕಳ ಕಚ್ಚಿ PMK, ಅದು ಒಂದು ಕಾಸ್ಟ್ ಫಾರ್ಮೇಷನ್, ಅದನ್ನು ಕೂಡ ಜೊತೆಗೆ ತಂದಿರೋದ್ರಿಂದ AIADMKಯಲ್ಲಿ ಒಂದೊಂದು ಉತ್ಸಾಹ ನಿಶ್ಚಿತವಾಗಿದೆ. ಬಟ್ ವಿಜಯ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ನನಗೆ ಒಂದು ವೇಳೆ ವಿಜಯ್ ಕೊನೆಯ ಸಂದರ್ಭದಲ್ಲಿ ತನ್ನ ಹ್ಯಾಟನ್ನು AIADMK BJP ಮೈತ್ರಿಕೂಟದ ಜೊತೆಗೆ ಎಸೆದ್ರೆ ಅದು 2-way ಕಾಂಟೆಸ್ಟ್ ಆಗ್ಬೋದು. ಕರೆಕ್ಟ್. ಒಂದು ವೇಳೆ ಎಸೆಯದೆ ತಾನೇ ಏಕಾಂಗಿಯಾಗಿ ಸ್ಪರ್ಧಿಸ್ತಕ್ಕಂಥ ನಿರ್ಣಯವನ್ನೇನು ತೆಗೆದುಕೊಂಡಿದ್ದಾರೆ ಅದು ಏನಾಗತ್ತೆ ಅಂತಕ್ಕಂಥದ್ದು ಕೂಡ ನೋಡಬೇಕಾಗತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಈಗಿನ ಒಂದು ಒಟ್ಟಾರೆ ಸಿನಾರಿಯೋನ ತೆಗೆದುಕೊಂಡಾಗ DMK ಮತ್ತು AIADMK BJP ನಡುವೆ ಒಂದು ತುರುಸಿನ ಸ್ಪರ್ಧೆ ಏರ್ಪಡುತ್ತೆ. ಓಕೆ. ವಿಜಯ್ ಸೀಟ್ ಎಷ್ಟು ತೆಗೆದುಕೊಳ್ತಾರೆ ಮ್ಯಾಟ್ರ್ ಆಗೋದಿಲ್ಲ. ನನಗನ್ಸುತ್ತೆ ವಿಜಯ್ ಎಕ್ದಮ್ ಕಿಂಗ್. ಯಾವುದೇ ಚುನಾವಣೆಯಲ್ಲಿ ನೋಡಿ ನೀವು ಫಸ್ಟ್ ಎಂಟ್ರಿ ಇದ್ದಾಗ ಬಿಡಿ, NTR ಎಲ್ಲ ಬಿಟ್ಬಿಡಿ, ಅದು NTR ಪಾಲಿಟಿಕ್ಸಿಗೆ ಬಂದದ್ದೇ ಕಾಂಗ್ರೆಸ್ನ ಮುಖ್ಯಮಂತ್ರಿಯನ್ನು ಹೈಕಮಾಂಡ್ ಇನ್ಸಲ್ಟ್ ಮಾಡ್ತು ಅನ್ನುವ ಕಾರಣಕ್ಕೋಸ್ಕರ ತೆಲುಗು ಬಿಡ್ಡ ಅಂತ ಬಂದರು ಅವರು. ದೊಡ್ಡ ಮಟ್ಟದ ಜಯವನ್ನು ಗಳಿಸಿದ್ರು. ಕರೆಕ್ಟ್. ಇಲ್ಲಿ ವಿಜಯ್ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ವಾಯ್ಡ್ ಇದೆ. ಎಲ್ರಿಗನ್ಸಿತ್ತು ರಜನಿಕಾಂತ್ ಬರ್ತಾರೆ, ರಜನಿಕಾಂತ್ ಬರಲಿಲ್ಲ. ಹೌದು. AIADMKನ ಯಾರಾದರೂ ಒಬ್ಬರ ಸ್ಟಾರ್ ಬಂದು ಅದರ ನೇತೃತ್ವವನ್ನು ವಹಿಸ್ತಾರೆ ಅನ್ನಿಸ್ತು, ಅವರು ಕೂಡ ಬರಲಿಲ್ಲ. ಹೀಗಾಗಿ ಈಗ ವಿಜಯ್ ಒಂದು ಥರ್ಡ್ ಫೋರ್ಸ್ ಆಗಿ ಎಮರ್ಜ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಅದು ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಈಗ AIADMK ಜೊತೆಗೆ ಹೋದರೆ BJPಯನ್ನು ಅವರು ನನ್ನ ಐಡಿಯಾಲಜಿಕಲ್ ಶತ್ರು ಅಂತ ಕರೆದಿದ್ರು, ಅದೇನಾಗತ್ತೆ? ಇವೆಲ್ಲವೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು ಅಜಿತ್. ಬಟ್ ಈ ಬಾರಿಯ ತಮಿಳುನಾಡು ಚುನಾವಣೆ ಬಹಳ ದೊಡ್ಡ ಒಂದು ಕುತೂಹಲವನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ ಕರುಣಾನಿಧಿ ಮತ್ತು ಜಯಲಲಿತಾ ಇಲ್ಲದ ಸಂದರ್ಭದಲ್ಲಿ ವಿಜಯ್ ಎಮರ್ಜ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. BJP ಕಳೆದ ಬಾರಿ ಅಣ್ಣಾಮಲೈ ಮಾಡಿದ ತಪ್ಪನ್ನು ಸರಿಪಡಿಸ್ಕೊಂಡು ಕೋರ್ಸ್ ಕರೆಕ್ಷನ್ ಮಾಡಿಕೊಂಡು AIADMK ಜೊತೆ ಮೈತ್ರಿ ಮಾಡಿಕೊಂಡಿದೆ. DMK ಕರುಣಾನಿಧಿ ಇಲ್ಲದ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಇಟ್ ಈಸ್ ಹೋಲ್ಡಿಂಗ್ ಆನ್ ಇಟ್ಸ್ ಗ್ರೌಂಡ್. ಇಟ್ ಈಸ್ ನಾಟ್ ಸೋ ಈಸಿ ವಿದೌಟ್ ದ ಕರುಣಾನಿಧಿ. 2021-2024 ಚುನಾವಣೆಯ DMK ಪರ್ಫಾರ್ಮೆನ್ಸ್ ವಾಸ್ ನಾಟ್ ಈಸಿ. DMK ಕರುಣಾನಿಧಿ ನಂತರ ಡೆಸಿಮೇಟ್ ಆಗಿಬಿಡುತ್ತೆ ಅಂತಕ್ಕಂಥ ಸ್ಥಿತಿ ಇತ್ತು. ಬಟ್ 2 ದೊಡ್ಡ ಚುನಾವಣೆಗಳನ್ನು ಗೆದ್ದುಕೊಂಡ ನಂತರ 26ರ ಚುನಾವಣೆಯಲ್ಲಿ ಏನಾದರೂ ಸ್ಟಾಲಿನ್ ಮತ್ತೆ ರಿಪೀಟ್ ಆಗ್ತಾರಾ? ಎಸ್. ಆದರೆ AIADMK ಡೆಸಿಮೇಟ್ ಆಗುತ್ತೆ. ಸ್ಟಾಲಿನ್ ವಾಪಸ್ ಬರುವ ಸಂದರ್ಭದಲ್ಲಿ ವಿಜಯ್ AIADMK BJP ಮೈತ್ರಿ ಮಾಡಿಕೊಂಡ್ರೆ ಸ್ಟಾಲಿನ್ರ ಹಾದಿಯನ್ನು ತಡಿಬಹುದಾ? ದಟ್ ಈಸ್ ವಾಟ್ ಹೋಲ್ ತಮಿಳುನಾಡು ಸಿನಾರಿಯೋ ಇಸ್ ಆಲ್ ಅಬೌಟ್. ಎಸ್. ಪಂಚರಾಜ್ಯ ಚುನಾವಣೆಗಳ ಘೋಷಣೆ ಆಗಿದ್ದಾವೆ. ಅಸ್ಸಾಮಿನ ಸರ್ವೆ ಬಂದಿದೆ. ಆದರೆ ಅದನ್ನು ಬಿಟ್ಟು ಅದನ್ನ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಏಪ್ರಿಲ್ 9ಕ್ಕೆ ಮತದಾನ ನಡೆಯುತ್ತೆ. ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. 2 ಕಡೆ ಅಭ್ಯರ್ಥಿಗಳ ಆಯ್ಕೆ 2 ಪಕ್ಷದವರಿಗೆ ಕಗ್ಗಂಟಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೋರಾಟ ಶುರುವಾಗಿದೆ. SS ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನನ್ನ ಕಣಕ್ಕಿಳಿಸಬೇಕು ಅಂತ ಪಟ್ಟು ಹಿಡಿದಿದ್ದ. BJPದಂತೂ ಹೇಳೋದೇ ಬೇಡ. ದಾವಣಗೆರೆಯ BJP
ಬಣ ಬಡಿದಾಟದಲ್ಲಿ ವಿಭಜನೆಗೊಂಡು ಕುಳಿತಿದೆ. ಎರಡು ಬಣಗಳ ಪೈಕಿ ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಂದು ಬಣ ಬಂಡಾಯ ಹೇಳುತ್ತೆ ಅನ್ನೋ ಆತಂಕ. ಎರಡು ಬಣಗಳ ಹೊರತಾಗಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಚರ್ಚೆ ದಾವಣಗೆರೆ. ಬಾಗಲಕೋಟೆ, ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರ ಮರಣದಿಂದ ಉಪಚುನಾವಣೆಯಾದರೆ ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಮರಣದಿಂದ ಉಪಚುನಾವಣೆ. ಮೇಟಿ ಅವರ ಕುಟುಂಬದಲ್ಲೇ ಟಿಕೆಟ್ಗಾಗಿ ಫೈಟ್ ಇದೆ. ಇಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು, ಮೇಟಿ ಅವರ ಮಕ್ಕಳು ಟಿಕೆಟ್ ಕಾಂಪಿಟೇಷನ್ ನಲ್ಲಿದ್ದಾರೆ. ಬಿಜೆಪಿಯಲ್ಲಿ ಚರಂತಿಮಠ್, ವೀರಣ್ಣ ಚರಂತಿಮಠರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. PH ಪೂಜಾರ್ ಮತ್ತು ವೀರಣ್ಣ ಚರಂತಿಮಠ್ ಮಧ್ಯದಲ್ಲಿ ಕಾಂಪಿಟೇಷನ್ ಇದೆ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ಗಾಗಿ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, 2 ನಿಮಿಷಗಳ ಸಮಯ ಇದೆ. 1 ನಿಮಿಷ ದಾವಣಗೆರೆ, 1 ನಿಮಿಷ ಬಾಗಲಕೋಟೆ. ದಾವಣಗೆರೆದು ಮಾತಾಡೋಣ. ಅದೇ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಬಣ ಮತ್ತು ರೇಣುಕಾಚಾರ್ಯ ಬಣದ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಪೈಪೋಟಿ ಏನು ಲೋಕಸಭಾ ಚುನಾವಣೆಯಲ್ಲಿ ಆರಂಭವಾಗಿತ್ತು. BJP ರಾಜ್ಯ ನಾಯಕತ್ವಕ್ಕೆ ಅದಕ್ಕೊಂದು ರೀತಿ ಪ್ಯಾಚಪ್ ಮಾಡಲಿಕ್ಕೂ ಅವಕಾಶ, ಅದು ಇನ್ನಷ್ಟು ಕಂದಕ ಆಗಲಿಕ್ಕೂ ಕೂಡ ಈ ಚುನಾವಣೆ ಅವಕಾಶವನ್ನು ಕೊಡಬಹುದು. BJP ಅದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ ದೃಷ್ಟಿಯಿಂದ ನೋಡಿದಾಗ ಅದು ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಬೇಕಾ ಬೇಡವಾ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಶಾಮನೂರು ಕುಟುಂಬದ ಅತ್ಯಂತ ಪರಮಾಪ್ತರು. ಅವರು ದಿಲ್ಲಿಯಲ್ಲಿ ಕುಳಿತಾಗ ಏನೋ ಸರ್ಪ್ರೈಸ್ ಆಗಿ ಮುಸ್ಲಿಂ ಕ್ಯಾಂಡಿಡೇಟ್ ಬರುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಬಹುತೇಕ ಶಾಮನೂರು ಫ್ಯಾಮಿಲಿಗೆ ಈ ಬಾರಿ ಟಿಕೆಟನ್ನು ಕೊಡುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತೇವೆ. ಒಂದು ವೇಳೆ ಆ ಸರ್ಪ್ರೈಸ್ ಬಂದರೆ BJPಗೆ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಿಕ್ಕೊಂದು ಅವಕಾಶ ಕೂಡ ಓಪನ್ ಅಪ್ ಆಗಬಹುದು. ನಂಬರ್ 1. ನಂಬರ್ 2, ಅಜಿತ್, ಬಾಗಲಕೋಟೆಗೆ ಹೋದರೆ ವೀರಣ್ಣ ಚರಂತಿಮಠರಿಗೆ ಟಿಕೆಟ್ ಕೊಡುವ ಮನಸ್ಸು ಹೈಕಮಾಂಡ್ಗೂ ಇದೆ, ರಾಜ್ಯ ನಾಯಕರಿಗೂ ನಿಶ್ಚಿತವಾಗಿದೆ. ವೀರಣ್ಣ ಚರಂತಿಮಠರನ್ನ ಟಿಕೆಟ್ ತಪ್ಪಿಸಿ ಬೇರೆ ಅವ್ರಿಗೆ ಯಾರಿಗೂ ಕೊಡಬೇಕು ಅಂತಕ್ಕಂಥ ಚರ್ಚೆ ರಾಜ್ಯದ BJP ಮಟ್ಟದಲ್ಲೂ ನಡೆದಿಲ್ಲ, ಹೈಕಮಾಂಡ್ನಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೆದಿಲ್ಲ. ಬಟ್ ಒಂದು OBC ಟಿಕೆಟ್ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದು ದಾವಣಗೆರೆಗೆ ಕೊಡ್ತಾರೋ ಬಾಗಲಕೋಟೆಗೆ ಕೊಡುವ ಸಾಧ್ಯತೆಗಳು ಕಡಿಮೆ. ಬಟ್ ವೀರಣ್ಣ ಚರಂತಿಮಠ್ ಉಳಿದವರ ಜೊತೆ ಪ್ಯಾಚಪ್ ಮಾಡ್ಕೊಳ್ತಾರ. ಮತ್ತು ಈ ಚುನಾವಣೆ ರಾಜ್ಯ ಇಡೀ ಸರ್ಕಾರದ ಮೈಟಲ್ಲಿ ಚುನಾವಣೆ ಕೂತಿರುತ್ತೆ. ಮೇಟಿ ಕುಟುಂಬದಲ್ಲಿ ಇವತ್ತು ಅನ್ಸುತ್ತೆ ನಮಗೆ ಮೇಟಿ ಕುಟುಂಬದಲ್ಲಿ ಜಗಳ ಅಂತ. ಯಾರಿಗಾದ್ರೂ ಒಂದು ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಇಡೀ ಕ್ಯಾಡರ್ ಗ್ಯಾಲ್ವನೈಸ್ ಆಗುತ್ತೆ. ಅದೇನು ಮೇಟಿ ಕುಟುಂಬದ ಜಗಳ ಇದೆ ಅಂತ ಅದು ವೋಟ್ ಡಿವೈಡ್ ಏನಾಗಲ್ಲ ಅದರಲ್ಲಿ. ಹಾಗಿದ್ದಾಗ ನನಗನ್ಸುತ್ತೆ ಚರಂತಿಮಠರಿಗೆ ಟಿಕೆಟ್ ಕೊಟ್ಟು ಅವರು ಇಡೀ ಸರ್ಕಾರದ ಮೈಟನ್ನು ಎದುರಿಸಿ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಾ. ಬಟ್ BJP ದೃಷ್ಟಿಯಿಂದ ನೋಡಿದಾಗ ಕಳೆದ ಬಾರಿಯ ಉಪಚುನಾವಣೆಗಳ ಡಿಬ್ಯಾಕಲ್ ಏನಿತ್ತು ಅದು ಪುನರಾವರ್ತನೆ ಆದರೆ BJPಯ ಕ್ಯಾಡರ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ನಿರುತ್ಸಾಹ ನಿಶ್ಚಿತವಾಗಿ ಬರುತ್ತೆ. ಆ ದೃಷ್ಟಿಕೋನದಿಂದ ನೋಡಬೇಕಾಗಿರೋದು ಇದು 1-1 ಆಗುತ್ತಾ 2-0 ಆಗುತ್ತಾ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.